ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗೈಸ್, ಇವತ್ತಿನ ಟಾಪಿಕ್ಕು ಒಂದು ಗೇಮ್ ಚೇಂಜರ್ ಸ್ಟಾಕು, ಅಂದರೆ ಒಂದು ಬಿಗ್ಗೆಸ್ಟ್ ಆಪರ್ಚುನಿಟಿ ಇರ್ತಕ್ಕಂಥ ಸ್ಟಾಕು, ಹಾಗೆಯೇ ಡೆಬ್ಟ್ ಫ್ರೀ ಆಗಿರ್ತಕ್ಕಂಥ ಸ್ಟಾಕುಗಳು, ಅಂದರೆ ಸಾಲ ಮುಕ್ತವಾಗಿರ್ತಕ್ಕಂಥ ಒಂದು ಸ್ಟಾಕು. ಸೊ ಅಂಥದ್ದು 2 ಸ್ಟಾಕ್ ಇದೆ. ಸೊ ನೋಡೋಣ ಈ 2 ಸ್ಟಾಕುಗಳು ಯಾವ್ದ್ಯಾವುದು ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ನೋಡೋಣ. ಸೊ ಓಕೆ, ಅದರಲ್ಲಿ ಮೊದಲನೇ ಸ್ಟಾಕು ಕಂಪ್ಯೂಟರ್ ಏಜ್ ಮ್ಯಾನೇಜ್ಮೆಂಟ್ ಸರ್ವಿಸ್ ವಿಚ್ ಈಸ್ ಕ್ಯಾಂಪ್ಸ್. ಸೊ ಶಾರ್ಟ್ ಫಾರ್ಮಲ್ಲಿ ಕ್ಯಾಂಪ್ಸ್ ಅಂತ ಕರೀತಾರೆ. ಸೊ ಈ ಒಂದು ಚಾರ್ಟ್ ಪ್ಯಾಟರ್ನನ್ನು ನೋಡ್ಬೋದು. ನಾನು ಮ್ಯಾಕ್ಸಿಮಮ್ ಚಾರ್ಟ್ ಪ್ಯಾಟರ್ನ ನಾನು ತೊಗೊಂಡೆ. ಓಕೆ, ಇಲ್ಲಿ ತನಕ ಒಂದು ಮೂಮೆಂಟನ್ನು ಕೊಡ್ತು. ಸೊ ಓಕೆ, ಇಲ್ಲಿ ತನಕ ಎಲ್ಲದು ಚೆನ್ನಾಗೇನೆ ಇತ್ತು. ಸೊ ಆಮೇಲೆ ಏನಾಯಿತು, ಆ ಒಂದು ರ್ಯಾಲಿ ಹೋಯಿತು. ಸೊ ಆಮೇಲೆ ಒಂದು ಕನ್ಸಾಲಿಡೇಷನ್ ಫೇಸ್, ಏನೂ ಇಲ್ಲ, ಒಂದು ನಾರ್ಮಲ್ ಟ್ರೇಡ್ ಮಾಡ್ತಾ ಇದೆ. ಸೊ ಇಲ್ಲಿ ತನಕ ಜನ ಏನು ಮಾಡ್ತಾರೆ, ಎಲ್ಲ ಇಲ್ಲಿ ತನಕ ತುಂಬ ಚೆನ್ನಾಗಿ ಹೋಗ್ತಿದೆ, ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ತಿದೆ, ಒಳ್ಳೆ ರಿಟರ್ನ್ಸನ್ನು ಕೊಡ್ತಿದೆ. ಸೊ ಈ ಒಂದು ರೀಸನಿಂದ ಎಲ್ಲ ಎಂಟರ್ ಆಗ್ತಾ ಹೋಗ್ತಾರೆ. ಇಲ್ಲಿ ತನಕನೂ ಎಲ್ಲ ಎಂಟರ್ ಆಗ್ತಾ ಹೋಗ್ತಾರೆ, ಇಲ್ಲಾಗಿರ್ಬೋದು. ಸೊ ಎಂಟರ್ ಆಗ್ತಾ ಹೋಗ್ತಾರೆ. ಸೊ ಯಾವಾಗ ಒಂದು ಆ ಶೇರು ಬೀಳಕ್ಕೆ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ನೆಗೆಟಿವಲ್ಲಿ ಸ್ಟಾಕಲ್ಲಿ ಏನೂ ಇಲ್ಲ, ಬಿಸ್ನೆಸ್ ಮಾಡ್ತಿಲ್ಲ, ಅದಿಲ್ಲ ಇದಿಲ್ಲ, ಪರ್ಫಾರ್ಮೆನ್ಸ್ ಮಾಡ್ತಿಲ್ಲ, ಸ್ಟಾಕ್ ಮಾರ್ಕೆಟ್ ಒಂದು ಗ್ಯಾಂಬ್ಲಿಂಗು ಅಂದ್ಕೊಂಡು ನೆಗೆಟಿವ್ ಹೇಳ್ಕೊಂಬಿಟ್ಟು ಅವರ ಒಂದು ಅಮೌಂಟನ್ನು ಏನೋ ವಿಡ್ರಾ ಮಾಡ್ಕೋತಾರೆ. ಹಾಗೆಯೇ ಆಗ್ಬಾರ್ದವ್ರಿಗೆ ಎಲ್ಲದನ್ನು ನೆಗೆಟಿವು ಇದನ್ನು ಹೇಳ್ತಾರೆ. ಓಕೆ, ಇವಾಗ ಒಂದು ಗೇಮ್ ಚೇಂಜರ್ ಇವೆಂಟ್ ಅಂತ ಹೇಳ್ಬೋದು. ಗೇಮ್ ಚೇಂಜರ್ ಆಗಿರ್ತಕ್ಕಂಥ ಒಂದು ನ್ಯೂಸ್ ಬಂದಿದೆ. ಓಕೆ, ಏನಪ್ಪ ಅಂತ ನ್ಯೂಸು, ಆ ನ್ಯೂಸಿಂದ ಸ್ಟಾಕಿಗೆ ಏನಪ್ಪ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ನೋಡೋಣ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಈ ಇನ್ಶೂರೆನ್ಸ್ in demat like format mandatory for all new policies from April 1st 2024 which is going to change. ಏನಪ್ಪ ಇದ್ರ ಅರ್ಥ ಅಂತ ಹೇಳಿದ್ರೆ, ಈ ಹೊಸ ಏನು ಇನ್ಶೂರೆನ್ಸನ್ನು ಮಾಡಿಸ್ತೀವೋ ಅದು ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಇರಬೇಕು. ಅಂದರೆ ಇಲ್ಲಿದೆ ನೋಡಿ, ಈ ಇನ್ಶೂರೆನ್ಸ್ ಲೈಕ್ ಡಿಮ್ಯಾಟ್ ಅಕೌಂಟ್ನ ಮುಂಚೆ ನಾವು ಹೆಂಗೆ ಶೇರ್ಸ್ನ ನಾವು ಫಿಸಿಕಲ್ ಫಾರ್ಮಲ್ಲಿ ನಮಗೆ ಕೊಡ್ತಿದ್ರು. ಅಂದರೆ ಏನೋ ಒಂದು ಬಾಂಡ್ ಕೊಡೋರು, ಶೇರ್ನ ಒಂದು ಸರ್ಟಿಫಿಕೇಟನ್ನು ಕೊಡೋರು, ಆ ಒಂದು ಸರ್ಟಿಫಿಕೇಟು ನಮ್ಮ ಹತ್ರ ಇರ್ತಿತ್ತು. ಆಮೇಲೆ ಏನಾಯಿತು, ತದನಂತರ ಡಿಮ್ಯಾಟ್ ಅಕೌಂಟ್ಸ್ ಅಂತ ಓಪನ್ ಆಗುತ್ತೆ. ಅಕೌಂಟ್ಸ್ ಅಂತ ಒಂದು ಬರುತ್ತೆ. ಸೊ ಅದರಲ್ಲೇನಿಲ್ಲ, ಜಸ್ಟ್ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಲಾಗಿನ್ ID ಇರುತ್ತೆ, ಹಾಗೆಯೇ ಪಾಸ್ವರ್ಡ್ ಇರುತ್ತೆ. ಸೊ ಇವೆರಡನ್ನು ಹಾಕ್ಬಿಟ್ಟು ನಾವೇನಾಗ್ತೀವಿ, ಲಾಗಿನ್ ಆಗ್ತೀವಿ ಆ ಪೇಜಿಗೆ, ನಮ್ಮ ಡಿಮ್ಯಾಟ್ ಅಕೌಂಟ್ಗೆ. ಸೊ ಆ ಡಿಮ್ಯಾಟ್ ಅಕೌಂಟಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಶೇರ್ಸ್ನ ಬೈ ಮಾಡೋದಾಗಿರ್ಬೋದು, ಸೆಲ್ ಮಾಡೋದಾಗಿರ್ಬೋದು, ಸೊ ಎಲ್ಲದನ್ನು ಮಾಡಿರ್ತೀವಿ. ಆದರೆ ಎಲ್ಲಿ ಇಟ್ಕೊಂಡಿರ್ತಾರೆ, ಯಾರು ಇಟ್ಕೊಂಡಿರ್ತಾರೆ ಅದನ್ನು? ಡೆಪಾಸಿಟ್ರೀಸ್ ಇಟ್ಕೊಂಡಿರ್ತಾರೆ. ನಮ್ಮ ಇಂಡಿಯಾದಲ್ಲಿ ಮೇಯ್ನಾಗಿ 2 ಡೆಪಾಸಿಟ್ರೀಸ್ ಇದೆ, ವಿಚ್ ಈಸ್ NSDL ಹಾಗೆಯೇ ಇನ್ನೊಂದು CDSL. ಓಕೆನಾ, ಇಲ್ಲಿ ತನಕ ಅರ್ಥ ಆಯಿತಾ? NSDL CDSL ನಮ್ಮ ಶೇರ್ಸು ಇರುತ್ತೆ. ಅದೊಂದು ಎಲೆಕ್ಟ್ರಿಕ್ ಫಾರ್ಮಲ್ಲಿ ಇರುತ್ತೆ, ನಾವು ಡಿಮ್ಯಾಟ್ ಅಂತಕ್ಕಂಥ ಒಂದು ಇದರಲ್ಲಿ ಅಕೌಂಟಲ್ಲಿ. ಸೊ ಅದು ಎಲ್ಲಿರುತ್ತೆ, NSDL CDSL ಡೆಪಾಸಿಟ್ರಲ್ಲಿ ಇರುತ್ತೆ. ಓಕೆನಾ, ಸೊ ಇನ್ ದ ಸೇಮ್ ವೇ ಇನ್ಶೂರೆನ್ಸು ಮತ್ತು ಓಕೆ, ನಾವೇನೋ ಈಗ ಏನಪ್ಪ ಕಾನ್ಸೆಪ್ಟ್ ಅಂದರೆ, ಇವಾಗ ಈ ಇನ್ಶೂರೆನ್ಸ್ದು ಹೆಂಗೆ ಡಿಮ್ಯಾಟ್ ಅಕೌಂಟ್ ನಾವು ಲಾಗಿನ್ ಆದ ತಕ್ಷಣ ಇಲ್ಲೇ ಕೊಟ್ಟಿದ್ದಾನೆ ನೋಡ್ರಿ, ಡಿಮ್ಯಾಟ್ ಲೈಕ್ ಫಾರ್ಮ್ಯಾಟ್ ಅಂತ ಹೇಳ್ಬಿಟ್ಟು. ಡಿಮ್ಯಾಟ್ ಅಕೌಂಟಿಗೆ ನಾವು ಲಾಗಿನ್ ಆದ ತಕ್ಷಣ ಹೆಂಗೆ ಶೇರ್ಸ್ನ ನಾವು ಬೈ ಮತ್ತು ಸೆಲ್ ಮಾಡ್ಬೋದು, ಇನ್ ದ ಸೇಮ್ ವೇ ಇನ್ಶೂರೆನ್ಸನ್ನು ಕೂಡ ನಾವು ಆ ಒಂದು ಅಕೌಂಟಿಂದ ನಾವು ಬೈ ಮಾಡ್ಕೋಬೋದು, ಆ ಥರ ಒಂದು ಕಾನ್ಸೆಪ್ಟು. ಸೊ ಅದೇನಪ್ಪ ಅಂತ ಹೇಳಿದ್ರೆ ಏಪ್ರಿಲ್ 1ರಿಂದ ಬರಬೇಕಂತೆ. ಸೊ ಆ ಒಂದು ಏನು ಈಗ ಡೆಪಾಸಿಟ್ರೀಸ್ ಏನಿದೆಯಲ್ಲ, ಸೊ ಆ ಥರ ಏನು ಆ್ಯಕ್ಟ್ ಮಾಡುತ್ತೆ, ಯಾವ್ದು ಆ್ಯಕ್ಟ್ ಮಾಡುತ್ತೆ, ಈ ಕ್ಯಾಂಪ್ಸ್ ಅಂತಕ್ಕಂಥ ಕಂಪ್ನಿ ಆ್ಯಕ್ಟ್ ಮಾಡುತ್ತೆ. ಸೊ ಮುಂದೆ ನೋಡ್ಬೋದು ನೀವು, ಕ್ಯಾಂಪ್ಸ್ ಸಬ್ಸಿಡರಿ ಟು ಫೆಸಿಲಿಟೇಟ್ ಇಶ್ಯೂಯೆನ್ಸ್ ಆಫ್ ಇನ್ಶೂರೆನ್ಸ್ ಪಾಲಿಸೀಸ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್. ಆಲ್ರೆಡಿ ಇವರು ಈ ಒಂದು ಕೆಲಸನ ಮಾಡ್ತಿದ್ದಾರೆ. ಸೊ ಇವರಿಗೆ ಅಂದರೆ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಇವ್ರ ಹತ್ರ. ಸೊ ನಮ್ಮ ಇಂಡಿಯಾದಲ್ಲಿ ಹತ್ತತ್ರ 30,000 ಕೋಟಿ ಪಾಲಿಸೀಸ್ ಆಲ್ರೆಡಿ ಇದೆ. ಸೊ ಜನ ಇನ್ನೂ ಮುಂದೆ ತಗೋತಾರೆ ಇನ್ಶೂರೆನ್ಸ್ನ. ಅಂದರೆ ಒಂದು ಗ್ರೋಯಿಂಗ್ ಸೆಕ್ಟರ್ ಅದು. ಒಂದ್ಸಲ ಯೋಚನೆ ಮಾಡಿ, ನಮ್ಮ ಇಂಡಿಯಾದ ಪಾಪ್ಯುಲೇಷನ್ ಎಷ್ಟಿದೆ, ಇನ್ಶೂರೆನ್ಸ್ ತಗೋತಾರೆ, ಮುಂದಿನ ಪೀಳಿಗೆ ಬರುತ್ತೆ, ಸೊ ಅವರು ತಗೊತಾರೆ, ಎಲ್ರಿಗೂ ಒಂದು ನೀಡಿದೆ ಇನ್ಶೂರೆನ್ಸ್ದು. ನೀವು ಅದಕ್ಕೆ ಹೇಳೋದು, ನಿಮ್ಮದೇ ಆಗಿರ್ತಕ್ಕಂಥ ಯೋಚನೆ ಮಾಡಿ, ನಿಮ್ಮದೇ ಆಗಿರ್ತಕ್ಕಂಥ ವ್ಯೂವಲ್ಲಿ ಥಿಂಕ್ ಮಾಡಿ, ಅವಾಗ ನಿಮಗೇನೆ ಒಂದು ಐಡಿಯಾ ಬರುತ್ತೆ. ಸೊ ಏನು ಮಾಡ್ಬೋದು ಆ ಶೇರ್ಸ್ನ ಅಂತ ಹೇಳ್ಬಿಟ್ಟು. ಓಕೆ, ಇದೊಂದು ಗ್ರೋಯಿಂಗು ಅಂದರೆ ಒಂದು ಆಪರ್ಚುನಿಟಿ ಅಂತ ಹೇಳ್ಬೋದು. ಇಷ್ಟು ದಿನ ಏನು ಒಂದು ಕನ್ಸಾಲಿಡೇಟ್ ಫೇಸಲ್ಲಿ ಹೋಗ್ತಿತ್ತೋ, ಸೊ ಇವಾಗ ಒಂದು ಗ್ರೋಯಿಂಗ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಅದು ಗೇಮ್ ಚೇಂಜರ್ ಇವೆಂಟ್ ಅಂತ. ಓಕೆ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಗೆ ಬರೋದಾದರೆ ಕನ್ಸಿಸ್ಟೆಂಟಾಗಿ ಇಲ್ಲಿ ನೋಡಿ, 343, 436, 409, 524, 626, 626 ಕೋಟಿಯಷ್ಟು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಇದೆ. ಅದು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ,
ಅದು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ನೋಡೋದಾದರೆ ಲಾಂಗ್ ಟರ್ಮ್ ಬಾರೋಯಿಂಗ್ಸು, ಡೆಪ್ ಫ್ರೀ ಕಂಪ್ನಿ, ಸಾಲ ಮುಕ್ತವಾಗಿರ್ತಕ್ಕಂಥ ಕಂಪ್ನಿ ಅಂತ ಮುಂಚೆನೇ ಹೇಳಿದ್ದೆ ನಾನು. ಸೊ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಕೂಡ 0 ಇದೆ. ಹಾಗೆ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಕೂಡ ಇಲ್ಲಿದೆ ನೋಡಿ ಕೆಳಗಡೆ, ಇದು ಕೂಡ 0 ಇದೆ. ಓಕೆ, ನೋಡ್ಬೋದು. ಅಂದರೆ ನಿಮ್ಮ ಒಂದು ರೆಡಾರ್ನಲ್ಲಿ ಇಟ್ಕೊಂಬಿಟ್ಟು ನೋಡ್ಬೋದು ಈ ಶೇರ್ನ. ಅಂದರೆ ಒಂದು ಟ್ರ್ಯಾಕ್ ಮಾಡಿ ಶೇರ್ನ ದಿನ ತೆಗೆದುಬಿಟ್ಟು ಯಾರು ನಡೀತಿದೆ, ಏನು ಥರ ನಡೀತಿದೆ. ಇವಾಗ ನೋಡಿದ್ರೆ ಇರಾನ್ ಮತ್ತು ಇದು ಇಸ್ರೇಲ್ದು ವಾರ್ ನಡೀತಿದೆ. ಸೊ ನೋಡಿ ಯಾವ ಥರ ಮೊಮೆಂಟಮ್ನ ಕೊಡ್ತಿದೆ ನಮ್ಮ ಇಂಡಿಯನ್ ಮಾರ್ಕೆಟು. ಗ್ಲೋಬಲಲ್ಲಿ ಏನು ನಡೀತಿದೆ, ಆಯಿಲ್ ಪ್ರೈಸ್ಗಳು ಏನು ನಡೀತಿದೆ, ಅಂದರೆ ಕ್ರೂಡ್ ಆಯಿಲ್ ಪ್ರೈಸು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅನ್ನೋದನ್ನು ನೋಡಿ ನಿಮಗೆ ಒಂದು ಐಡಿಯಾ ಬಂದುಬಿಡುತ್ತೆ. ಓಕೆ, ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನನ್ನು ನೋಡಿದ್ರೆ 14,907 ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಸಣ್ಣ ಕಂಪ್ನಿ. ಪ್ರಮೋಟರ್ಸ್ ಹೋಲ್ಡಿಂಗ್ನ ನೋಡೋದಾದರೆ ಶೇರ್ ಪ್ಯಾಟರ್ನ್ ಒಂದು ಪ್ರಮೋಟರ್ಸ್ ಹೋಲ್ಡಿಂಗ್ ನೋಡೋದಾದರೆ 0. ಓಕೆ, ಉಳಿದಿದ್ದೆಲ್ಲದು ಕೂಡ FIA-DAS ಹತ್ರ ಇದೆ ನೋಡಿ, FIA-DAS ಹತ್ರ. ಉಳಿದಿದ್ದು ಪಬ್ಲಿಕ್ ಹತ್ರ ಇದೆ. ಓಕೆ, ನೆಕ್ಸ್ಟ್ ನೋಡೋದಾದರೆ ನೀವು ನಿಮ್ಮದಾಗಿರ್ತಕ್ಕಂಥ ಒಂದು ಓನ್ ಸ್ಟಡಿಯನ್ನು ಮಾಡಿ. ಓಕೆ, ಹೌದು, ನಿಮಗನ್ಸುತ್ತಾ ಇನ್ಶೂರೆನ್ಸ್ ಸೆಕ್ಟರ್ ಬೂಮಿಂಗ್ ಸೆಕ್ಟರ್, ಹೌದು, ಮುಂದೊಂದು ದಿನ ಹೋಗಿ ಬೂಮ್ ಆಗುತ್ತೆ, ಅವು ಈ ಥರ ಒಂದು ಗೇಮ್ ಚೇಂಜರ್ ಇವೆಂಟ್ ಹೌದು ಅಂತ ಹೇಳ್ಬಿಟ್ಟು. ಅಂದರೆ ನಾನು ಮುಂಚೆನೇ ಹೇಳ್ದಂಗೆ ಎಲ್ಲ ಫಿಸಿಕಲ್ ಫಾರ್ಮಲ್ಲಿತ್ತು, ಯಾವುದೋ ಡಿಮ್ಯಾಟ್ ಅಕೌಂಟ್ಸು, ಶೇರ್ಸು ಎಲ್ಲ. ಆಮೇಲೆ ಏನಾಯಿತು, ಹೊಸ ಪ್ಲೇಯರ್ಸ್ ಬಂದರು, CDSL, NSDL, CDSL, ಹಾಗೆಯೇ ಝೀರೋದಾದ ಬಂದರು. ಈ ಥರ ಬೇರೆ ಬೇರೆ ಕಂಪ್ನಿಗಳು ಬಂದವು. ಈಗ ಎಲ್ಲಿದ್ದಾವೆ, ನಾವು 10 ವರ್ಷ 15 ವರ್ಷದ ಹಿಂದೆ ಎಲ್ಲಿದ್ವಿ, ಯಾವ ಥರ ಇತ್ತು, ಗ್ರೋತ್ ಯಾವ ಥರ ಆಗಿದೆ ಅನ್ನೋದನ್ನು ಸುಮ್ಮನೆ ಒಂದು ಯೋಚನೆ ಮಾಡಿ. ನಿಮಗನ್ಸಿದ್ಯಾ ತೊಗೊಳ್ಳಿ, ಇಲ್ವಾ ಬಿಟ್ಬಿಡಿ. ಯಾರ್ದೋ ಮಾತು ಕೇಳಿದೆ, ಒಂದೆರಡು ವಿಡಿಯೋ ನೋಡಿದೆ, ಟೆಲಿಗ್ರಾಮಲ್ಲಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಚಾನಲಲ್ಲಿ ನೋಡಿದೆ, ದಯವಿಟ್ಟು ಆ ತಪ್ಪನ್ನು ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮದೇ ಇದು ಅನಾಲಿಸಿಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಶೇರ್ನ ನೋಡೋದಾದರೆ ಝೊಮ್ಯಾಟೋಗೆ ನಾನು ಸ್ವಲ್ಪ ಸೌಂಡ್ ಮಾಡ್ತಿರತಕ್ಕಂಥ ಒಂದು ಶೇರ್ ಅಂತ ಹೇಳಿದ್ರೆ ಬ್ಲಿಂಕಿಟ್. ಇತ್ತೀಚಿನ ದಿನಗಳಲ್ಲಿ ಹೆಂಗೆ ಕಾಮರ್ಸು ಫುಲ್ ಬೂಮಲ್ಲಿದೆ. ಹೊಸದಾಗಿ ಒಂದು ಬಂದಿದೆ ಕ್ವಿಕ್ ಕಾಮರ್ಸ್ ಅಂತ. ಅಂದರೆ ಡೆಲಿವರಿ ಆನ್ ಡಿಮಾಂಡ್, 5 to 10 ಮಿನಿಟ್ಸಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ಡೆಲಿವರ್ ಮಾಡ್ತಕ್ಕಂಥದ್ದು ಬ್ಲಿಂಕಿಟ್. ಮುಂದಿನ ದಿನಗಳಲ್ಲಿ ಇದೇ ಥರ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸನ್ನು ಕೂಡ ಡೆಲಿವರಿ ಮಾಡ್ತವೆ. ಹೋಗ್ತಾ ದಿನಗಳಲ್ಲಿ ನಮ್ಮ ಏನು ಈ ಬರ್ತಕ್ಕಂಥ ಜನ್ರೇಷನ್ ಇದೆಯೋ ಅವರಿಗೆ ತಾಳ್ಮೆ ಇಲ್ಲ. 10 ನಿಮಿಷ 5 ನಿಮಿಷದಲ್ಲಿ ಅವ್ರಿಗೆ ಬೇಕು, ಇದು ಬೇಕಂದ್ರೆ ಬೇಕು. ಸೊ ಆ ಥರ ಮುಂದಿನ ದಿನಗಳಲ್ಲಿ ಇದು ಪಾಸಿಬಲ್ ಇದ್ದೇ ಇದೆ. ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಕೂಡ, ಫಾರ್ ಎಕ್ಸಾಂಪಲ್ ಮೊಬೈಲ್ ಫೋನ್ಸ್ ಆಗಿರ್ಬೋದು, ಏರ್ಪೋರ್ಟ್ಸ್ ಆಗಿರ್ಬೋದು, ಏನೇನಿದೆ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಎಲ್ಲವೂ ಇದೆಯಲ್ಲ, ಕ್ವಿಕ್ಕಾಗಿ ಪಟ್ ಅಂತ ಬಂದುಬಿಡುತ್ತೆ ನಿಮಗೆ. 5 to 10 ಮಿನಿಟ್ಸ್, ವಿತಿನ್ 5 to 10 ಮಿನಿಟ್ಸ್ ಇದು ಪಾಸಿಬಲ್ ಇದೆ, ಹಾಗೇ ಆಗುತ್ತೆ. ಸೊ ಓಕೆ, ಝೊಮ್ಯಾಟೋ ನೋಡೋದಾದರೆ ಈ Q1 ಒಂದು ರಿಸಲ್ಟ್ಸ್ ಏನು ಬಂದಿದೆ, ಅದು ಬ್ರೇಕ್ ಈವನ್ ಪಾಯಿಂಟ್ ತನಕ ಬಂದಿದೆ ಅಂತ ಹೇಳಿದ್ದಾರೆ. ಹಾಗೆಯೇ ಬ್ಯಾಲೆನ್ಸ್ ಶೀಟ್ನ ನೋಡೋದಾದರೆ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನ ನೋಡೋದಾದರೆ ನೋಡಿ, ಇಲ್ಲಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸು 2,601, 7,000, 16,000, ಈಗ 19,000. ಅಂದರೆ ಕಳೆದ ಒಂದು 3 ಕ್ವಾರ್ಟರಲ್ಲಿ ಇವರ ಒಂದು ರಿಸಲ್ಟ್ಸ್ ಏನಿದೆಯಲ್ಲ ಚೆನ್ನಾಗಿರ್ತಕ್ಕಂಥ ಒಂದು ರಿಸಲ್ಟ್ನ ಇವರು ಕೊಟ್ಟಿದ್ದಾರೆ. ಸೊ ನೋಡೋಣ, ಅದನ್ನು ಕೂಡ ಮುಂದೆ ನೋಡೋಣ. ಹಾಗೆ ಬಾರೋಯಿಂಗ್ಸ್ ನೋಡಿ, ಸಾಲ ಮುಂಚೆನೇ ಹೇಳಿದ್ದೆ, ಡೆಪ್ಟೋ, ಸಾಲ ಮುಕ್ತವಾಗಿರ್ತಕ್ಕಂಥ ಕಂಪ್ನಿ. ಲಾಂಗ್ ಟರ್ಮ್ ಬಾರೋಯಿಂಗ್ಸು ಏನೂ ಇಲ್ಲ, 0. ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಕೂಡ 0 ಇದೆ. ಓಕೆ, ನೆಕ್ಸ್ಟ್ ನೋಡಿದ್ರೆ ಪ್ರಮೋಟರ್ಸ್ ಹೋಲ್ಡಿಂಗ್ಸು, P&L ಸ್ಟೇಟ್ಮೆಂಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟು. ನಾನು ಮುಂಚೆನೇ ಹೇಳಿದ್ದೆ ನಿಮಗೆ. ನೋಡಿ, ಇಲ್ಲಿ ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು, ಇಲ್ಲಿ ನೋಡಿ ನೆಗೆಟಿವ್. ಸೊ ಇಲ್ಲೆಲ್ಲ ಒಂದು ಕಡೆ ಒಳ್ಳೆಯ ಒಂದು ಓಕೆ ಆಗಿರ್ತಕ್ಕಂಥ ಒಂದು ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ. ಸೊ ಈ ಥರ ಒಂದು 3 ಕ್ವಾರ್ಟರಲ್ಲಿ ಇದು ಚೆನ್ನಾಗಿರ್ತಕ್ಕಂಥ ಪರ್ಫಾರ್ಮೆನ್ಸನ್ನು ಕೊಡ್ತಿದೆ. ನೋಡೋಣ ಇನ್ನು ಮುಂದೆ ಯಾವ ಥರ ಇದು ಪರ್ಫಾರ್ಮೆನ್ಸನ್ನು ಕೊಡುತ್ತೆ. ಸೊ ಅದಾದಮೇಲೆ ಅದರ ನಂತರ ಡಿಸೈಡ್ ಮಾಡೋಣ. ಸೊ ಡಿಸೈಡ್ ಮಾಡಿ ನಂತರ ಹಾಗೆಯೇ ಹೋಲ್ಡಿಂಗ್ ಪ್ಯಾಟರ್ನನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನನ್ನು ನೋಡೋದಾದರೆ FIA-DII 54, FIA-DII 15, ಪಬ್ಲಿಕ್ಸು 27% ಅಷ್ಟು ಇದ್ದಾರೆ. ಎನಿಹೌ ಏನಪ್ಪ ಕನ್ಕ್ಲೂಷನ್ ಅಂತ ಹೇಳಿದ್ರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ. ಓಕೆ, ಇದು ಡೆಪ್ ಫ್ರೀ ಕಂಪನೀಸ್ ಇದೆ, ಅದೊಂದೇ ನೋಡ್ಕೊಂಡು ಹೋಗ್ಬಿಡಿ. ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರುತ್ತೆ. ಸೊ ಕ್ವಾರ್ಟರ್ಲಿ ರಿಸಲ್ಟ್ಸ್ ಹೇಗಿದೆ ಅದನ್ನು ನೋಡಿ. ಹಾಗೆಯೇ ಒಂದು ಕಂಪನಿಯ ಒಂದು CEO ಅಂತ ಹೇಳಿದ್ರೆ ಅವರ ಲಿಂಕ್ಡ್ಇನ್ ಪ್ರೊಫೈಲ್ ಇರುತ್ತೆ. ಅವ್ರು ಯಾವ ಥರ ಇದ್ದಾರೆ, ಯಾವ ಥರ ಇದ್ದಾರೆ ಅಂತ ಹೇಳಿದ್ರೆ ಅವರ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಎಕ್ಸ್ಪೀರಿಯೆನ್ಸ್ ಎಷ್ಟು ವರ್ಷ ಇದೆ ಅವ್ರಿಗೆ. ಸೊ ಇಂಥದನ್ನೆಲ್ಲ ಟ್ರ್ಯಾಕ್ ಮಾಡಿ. ಅವರ ಟ್ವಿಟರ್ ಅಕೌಂಟ್ ಇರುತ್ತೆ. ಸೊ ಆ ಟ್ವಿಟರ್ ಅಕೌಂಟಲ್ಲಿ ಹೆಂಗೆ ಆ್ಯಕ್ಟಿವ್ ಆಗಿದ್ದಾರೆ ಅವರು, ಕಂಪ್ನಿ ಬಗ್ಗೆ ಏನೇನು ಅವರು
ಮುಂದಿನ ಯೋಜನೆಗಳು ಏನೇನಿದೆ ಅವ್ರದ್ದು, ಮುಂದೆ ಏನೇನು ಪ್ಲ್ಯಾನ್ಸ್ ಇದ್ದಾವೆ ಅದನ್ನೆಲ್ಲ ಕೊಡ್ತಿರ್ತಾರೆ. ಸೊ ಅಂಥದನ್ನು ಸ್ವಲ್ಪ ಟ್ರ್ಯಾಕ್ ಮಾಡ್ತಾ ಇರಿ, ಅವಾಗ ನಿಮಗೇನೆ ಗೊತ್ತಾಗ್ಬಿಡುತ್ತೆ. ಸೊ ಓಕೆ, ನಾನು ಏನು ಮಾಡಬಹುದು ಈ ಕಂಪ್ನಿ ಜೊತೆ, ಏನು ಬೈ ಮಾಡ್ಬೋದು, ಎಂಟರ್ ಆಗಲ್ಲ, ಅಥವಾ ಅದನ್ನು ಎಂಟರ್ ಆಗಿದ್ರೆ ಆಲ್ರೆಡಿ ಏನೋ ನಡೀತಿದೆ, ಏನೋ ಅದರಲ್ಲಿ ಏನೋ ನೆಗೆಟಿವಿಟಿ ನಡೀತಿದೆ ಅಂತ ಆದರೆ ಏನೋ ನಾನು ಬಿಟ್ಬಿಡ್ಲಾ, ಸೆಲ್ ಮಾಡಲ ಅಂತಕ್ಕಂಥ ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆ, ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.